Hello, my dear friends and followers. This is Abhishek. I welcome you to my channel Ayodhya Informative. So, why I'm making this video means I got some suggestions that Monday, that is on March 11th, the fifth standard examinations was scheduled. So, in fifth standard, there is a one subject that is EVS. In this subject, there are almost all the questions will be applied questions. So the students are struggling to how to attempt that question and how to answer the questions. So students are confusing, and also they are might thinking that the subject is very tough. So I'm going to, in this video I'm going to teach you and giving you some tips how to attempt the questions in an easy way. Means I will teach in both Kannada and English so that both students can understand in this video only. ಸೊ ಕೆಲವೊಂದಿಷ್ಟು ಸಜೆಷನ್ಸ್ ಬಂದವು. ಇ ವಿ ಎಸ್ ಅನ್ನೋದು ಒಂದು ಐದನೇ ಸ್ಟ್ಯಾಂಡರ್ಡ್ ಒಳಗೆ ಒಂದು ಸಬ್ಜೆಕ್ಟ್ ಅದ. ಆ ಸಬ್ಜೆಕ್ಟ್ ಒಳಗೆ ಭಾಳಷ್ಟು ಕ್ವಶನ್ಸ್ ಏನಿರ್ತಾವ, ಅಪ್ಲೈಡ್ ಕ್ವಶನ್ಸ್ ಇರ್ತಾವ. ಸೊ ಅದಕ್ಕೆ ನೀವು ಹೆಂಗೆ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕು, ಯಾವ ರೀತಿ ಅದನ್ನು ಆನ್ಸರ್ ಮಾಡಬೇಕು ಅನ್ನೋದು ಹೇಳ್ಕೊಡ್ರಿ ಅಂತ ಹೇಳಿ ನನಗೆ ಕೆಲವೊಂದಿಷ್ಟು ಸಜೆಷನ್ಸ್ ಬಂದವು. ಈಗ ನಾ ಏನು ಮಾಡ್ತೀನಪ್ಪ ಈ ವಿಡಿಯೋದಾಗ ಅಂತಂದ್ರೆ, ಈ ಕ್ವಶನ್ಸ್ ಪೇಪರ್ ಏನದಲ್ಲ ಇಲ್ಲೇನು ಕಾಣ್ಲಿಕ್ಕತ್ತದ ನಿಮ್ಗೆ, ಈ ಕ್ವಶನ್ ಪೇಪರ್ ಒಳಗಿಂದ ಆನ್ಸರ್ಸ್ ಅನ್ನ ನಾ ಒಂದಿಷ್ಟು ಹೆಂಗೆ ಅಟೆಂಪ್ಟ್ ಮಾಡ್ಬೇಕು ಅನ್ನೋದ ಹೇಳ್ಕೊಡ್ತೀನಿ. ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ ಅದ. ಈ ವಿಡಿಯೋದಾಗ ನಾ ಮುಂದೆ ಏನು ವಿಡಿಯೋಸ್ ಮಾಡ್ತೀನಿ ಅವಾಗಿಂದ ಏನು ಮಾಡ್ತೀನಿ ಅಂತಂದ್ರೆ, ಫಿಫ್ತ್ ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ತನಕ ಟೆಕ್ಸ್ಟ್ ಬುಕ್ ಒಳಗಿನ ಸಿಲೆಬಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಫ್ರಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ಐ ವಿಲ್ ಬಿ starting with all the syllabus from chapter 1. So I request everyone to stay tuned with my channel. If anyone ನಾನು ಮುಂದೆ ಬರುವಂತಹ ವಿಡಿಯೋಸ್ನಾಗ ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ಐದನೇ ತರಗತಿಯಿಂದ 8ನೇ ತರಗತಿ 9ನೇ ತರಗತಿ ತನಕನೂ ಮ್ಯಾಥ್ಸ್ ಮತ್ತು ಅದ್ರೊಳಗೆ ಯಾವ್ದು ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇರ್ತಾವ ಅದ್ರ ಮೇಲೇನೂ ನಾ ವಿಡಿಯೋ ಮಾಡ್ಲಿಕ್ಕೆ ಹೊಂಟೀನಿ. ಸೊ ಈಗ ಇನ್ನೂ ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ಲಿಕ್ಕತ್ತೀರಿ ಅಥವಾ ಯಾರು ನಮ್ಮ ಚಾನೆಲ್ ಹೊಸದಾಗಿ ಭೇಟಿ ಕೊಟ್ಟಿರಿ ಅವರು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇವತ್ತಿನ ವಿಡಿಯೋದಾಗ ನಾ ಏನು ಮಾಡ್ಲಿಕ್ಕೆ ಹೊಂಟೀನಪ್ಪ ಅಂತಂದ್ರೆ, ಇ ವಿ ಎಸ್ 5ನೇ ತರಗತಿಯಲ್ಲಿ ಇರುವಂತಹ ಇ ವಿ ಎಸ್. It is a subject which is a very difficult for students. So in this subject, in the examination, most of the questions are applied questions. ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಭಾಳ ಇರ್ತಾವ. ಅದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಇವತ್ತು ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ಈಗ ಏನು ನೋಟ್ಸ್ ನಿಮ್ಗೆ ಕಾಣ್ಲಿಕ್ಕತ್ತದಲ್ಲ, ಇದನ್ನ ನಾನು PDF ಮಾಡಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ. ಆಮೇಲೆ ಇದ್ರ ಜೊತೆಗೆ ನಾ ಮಾಡೆಲ್ ಕ್ವಶನ್ ಪೇಪರ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಆಮೇಲೆ ನೋಡ್ರಿ, ಎಲ್ಲರೂ ಅದನ್ನ ಶೇರ್ ಮಾಡ್ರಿ. ಇವತ್ತಿನ ವಿಡಿಯೋದಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಇ ವಿ ಎಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಒಳಗಿರುವಂತಹ ಇ ವಿ ಎಸ್ ಸಬ್ಜೆಕ್ಟ್ ಒಳಗೆ ಯಾವ ಟೈಪ್ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರ, ಅಂತ ಕ್ವಶನನ್ನು ನಾವು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ನಾ ಹೇಳ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಏನು ಕ್ವಶನ್ಸ್ ಏನು ಕಾಣ್ಲಿಕ್ಕತ್ತದಲ್ಲ, ಈ ಕ್ವಶನ್ ಮತ್ತು ಅದ್ರ ಜೊತೆಗೆ ಆನ್ಸರು ಬರ್ತೀನಿ. ಇದ್ರದ್ದು PDF ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಅಲ್ಲಿ ನೀವು ನೋಡಿ ನೀವು ಓದ್ಕೋಬಹುದು. ಅಥವಾ ಇದ್ರ ಜೊತೆಗೆ ನಾ ಏನು ಮಾಡಿರ್ತೀನಪ್ಪ ಅಂತಂದ್ರೆ, ಕ್ವಶನ್ ಪೇಪರನ್ನು ಸಹಿತ ನಾ ಅದನ್ನ ಡಿಸ್ಕ್ರಿಪ್ಷನ್ ಇದ್ರೊಳಗೆ ಹಾಕಿರ್ತೀನಿ. So in this video I will be teaching how to attempt the applied questions from 5th standard EVS. So first question, ಈಗ ಏನು ನಾ ಕ್ವಶನ್ಸ್ ಅನ್ನ ನಾ ಬೋರ್ಡ್ ಮೇಲೆ ಬರ್ಕೋತ ಹೋಗಂಗಿಲ್ಲ, ಬರ್ಕೋತ ಕೂತ್ರೆ ಭಾಳ ಹೊತ್ತಾಗ್ತದೆ. ಸೊ ಅದಕ್ಕೆ ನಾ ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಓದ್ತೀನಿ. ನಾ ಓದೋಬೇಕಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತದೆ ಕ್ವಶನ್ಸು. ಆ ಕ್ವಶನ್ ಅನ್ನ ಕಾಣಿದಾಗ ನೀವು ಅಲ್ಲಿ ನೋಡ್ರಿ, ನಾ ಹೇಳೋ ಎಕ್ಸ್ಪ್ಲೇನೇಷನ್ ಮತ್ತು ಅದಕ್ಕೆ ಎರಡು ಸಿಂಕ್ ಆಗ್ತಾವ. ಅಲ್ಲಿ ನೀವು ನೋಡಿ ಅರ್ಥ ಮಾಡ್ಕೋಬಹುದು. ನಾ ಆದಷ್ಟು ಟ್ರೈ ಮಾಡ್ತೀನಿ ಇದ್ರ ಒಳಗೆ ಹೆಂಗೆ ನೀವು ಈಸಿಲಿ ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿ. ಸೊ ಫಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರೆ, ವಿಚ್ ಈಸ್ ದಿ ಓನ್ಲಿ ಡಿಸ್ಟ್ರಿಕ್ಟ್ ಆಫ್ ಅವರ್ ಸ್ಟೇಟ್ ವೇರ್ ಆರೆಂಜಸ್ ಆರ್ ಗ್ರೋನ್? ನಮ್ಮ ಕರ್ನಾಟಕದ ಒಳಗ ಆರೆಂಜಸ್ ಬೆಳೆಯುವಂತಹ ಡಿಸ್ಟ್ರಿಕ್ಟ್ ಯಾವುದು ಅಂತ ಹೇಳಿ ಕೇಳ್ಯಾರ. ಇಲ್ಲಿ ನೋಡ್ರಿ, ಆರೆಂಜಸ್ ವಿಲ್ ಗ್ರೋನ್ which state of which district of our state? ಈಗ ನಮಗ ಇಲ್ಲಿ ಸಡನ್ಲಿ ನೋಡಿದ್ರೆ ಗೊತ್ತಾಗಂಗಿಲ್ಲ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಾರ: ಕೊಡಗು, ರಾಮನಗರ, ಬೆಳಗಾಂ, ಚಿತ್ರದುರ್ಗ ಅಂತ ಹೇಳಿ. ಈ 4 ಆಪ್ಷನ್ ಒಳಗೆ ನಾವು ಯಾವುದು ಆಪ್ಷನ್ ಅನ್ನ ಕರೆಕ್ಟ್ ಅಂತ ಹೇಳಿ ತಿಳ್ಕೊಬೇಕು. ಹಿಂಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ವಿ ಶುಡ್ keep in mind that oranges will grow in which climate.
ಅಂದ್ರ ಆರೆಂಜಸ್ ಅಂತ ಹೇಳಿ ಕೊಟ್ಟಾರ ಇದ್ರೊಳಗ. ಆರೆಂಜಸ್ ಬೆಳಿಲಿಕ್ಕೆ ಬೇಕಾಗುವಂತಹ ವಾತಾವರಣ ಎಂತಹದ್ದು ಅನ್ನೋದನ್ನ ನಮಗ್ ಗೊತ್ತಿರ್ಬೇಕು ಫಸ್ಟ್. ಭಾಳ ಬಿಸಿಲು ಒಳಗೆ ಬೆಳೀತದೋ ಅಥವಾ ಭಾಳ ನೆರಳಿದ್ದಲ್ಲಿ ಬೆಳೀತದೋ ಅಥವಾ ಹಿಂಗ ಏನಂತಾರ ಭಾಳ ತಂಪಿದ್ದಲ್ಲಿ ಬೆಳೀತದೋ ಅದು ನಮಗ್ ಗೊತ್ತಾತಂದ್ರ ಇಲ್ಲಿ 4 ಡಿಸ್ಟ್ರಿಕ್ಟ್ ಕೊಟ್ಟಾರ, ಏನ್ ಊರ್ ಕೊಟ್ಟಾರ, ಆ ಊರ್ ಒಳಗ ಅಂತ ವಾತಾವರಣ ಅದ ಇಲ್ಲೋ ನಮ್ಗೆ ಗೊತ್ತಾಗ್ತದ. ಈಗ ನಾ ಹೇಳ್ತೀನಿ ನೋಡ್ರಿ, ಆರೆಂಜಸ್ ಎಲ್ಲಿ ಬೆಳಿತಾವ ಅಂತಂದ್ರ ಯಾವಾಗ್ಲೂ ಬಿಸಿಲು ಭಾಳ ಇರಬಾರ್ದು, 20 to 25 ಸೆಂಟಿಮೀಟರ್ ಅಥವಾ 60 to 65 ಸೆಂಟಿಮೀಟರ್ ಮಳಿ ಆಗುವಂತಹ ವಾತಾವರಣ ಒಳಗ ಯಾವಾಗ್ಲೂ ತಂಪಿರಬೇಕು, ಒಂಥರ ಮೋಡ ಇರಬೇಕು, ಅಂತ ವಾತಾವರಣದ ಒಳಗ್ ಮಾತ್ರ ಈ ಆರೆಂಜಸ್ ಬೆಳಿತಾವ. ಈಗ ನಾವು ರಾಮನಗರ ನೋಡಿದ್ರ ರಾಮನಗರ ಒಳಗ ಅಂತ ವಾತಾವರಣ ಇಲ್ಲ. ಹಂಗ ನಮ್ಗ ಕಂಟಿನ್ಯೂ ಆಗಿ ಮೋಡ ಕವಿದ ವಾತಾವರಣ ಆಗಿರ್ಬೋದು ಅಥವಾ ಹಂಗಿಲ್ಲ. ಇನ್ನು ಬೆಳಗಾಂ ಒಳಗ್ ಬಂತಂದ್ರೂ ಥಂಡಿ ಇರ್ತದ, ಚಳಿ ಇರ್ತದ. ಇನ್ ಬೆಳಗಾಂ there is a winter, there is a cold, but in 24 hours and in all the 365 days there might be not uh, cloudy nature or cloudy climate is not there. But in Chitradurga, as we know, there is a lot of heat and summer. So only option is ಕೊಡಗು ಒಳಗ ಮಾತ್ರ ನಮಗೆ ಸಿಗ್ತದ ಆರೆಂಜಸ್ ಬೆಳಿಲಿಕ್ಕೆ ಬೇಕಾಗುವಂತಹ ವಾತಾವರಣ. ಸೊ ಇದಕ್ಕೆ ಆಪ್ಷನ್ ಏನು? ಕೊಡಗು. ಇಲ್ಲೇ ಒಂದು ಕೀವರ್ಡ್ ಅನ್ನ ನೆನಪಿಟ್ಕೊಂಡ್ಬಿಟ್ರ, ಆರೆಂಜಸ್, ಕೊಡಗು. ಈಗ ನಾ ಏನ್ ಮಾಡ್ತೀನಿ, ನಿಮ್ಗೆ ಸಿಂಪಲ್ ಆಗ್ಲಿ ಅಂತ ಹೇಳಿ ನಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಹೊಂಟಾಗ ಅದ್ರದ್ದು ಒಂದೊಂದು ಕೀವರ್ಡ್ಸ್, ಈಗ ಯಾವ ಡಿಸ್ಟ್ರಿಕ್ಟ್ ಒಳಗ ಯಾವ್ದು ಫುಡ್ ಬೆಳಿತಾರ, ಯಾವ್ದು ಗ್ರೋನ್ ಮಾಡ್ತಾರ ಅನ್ನೋದನ್ನ ಶಾರ್ಟ್ಕಟ್ನಾಗ ನಿಮಗ್ ನೆನಪು ಹೆಂಗ್ ಉಳಿಬಹುದು ಅನ್ನೋ ಹಂಗ ನಾನು ಅದನ್ನ ಬರೆದು ನಿಮಗ ಸೆಂಡ್ ಮಾಡ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡ್ರಿ. ಸೊ ಈಗ ಆರೆಂಜ್ ಒಳಗೆ ನಾ ಹಿಂಗ ಸಿಂಪಲ್ ಆಗಿ ಹೇಳ್ಕೊಬೇಕಂತಂದ್ರ, ಇಲ್ಲಿ ನೋಡ್ರಿ, ನಿಮಗ್ ನೆನಪು ಉಳಿಲಿ ಅಂತ ಹೇಳಿ ನಾ ಹೆಂಗ್ ಹೇಳ್ತೀನಿ, ಆರೆಂಜಸ್ ಬಂತ ಇಲ್ಲೋ ಕೊಡಗು, ಹೆಂಗ್ ನೆನಪು ಉಳಿಬೇಕಪ್ಪ? ಈಗ ನಿಮ್ಗೆ ವಾತಾವರಣ ಅದು ಇದು ಎಲ್ಲ ಕನ್ಫ್ಯೂಸ್ ಆತು ಅಂತಂದ್ರ ನಿಮ್ಮ ವೇ ಒಳಗ ನಿಮ್ದು ಸಿಂಪಲ್ ಆಗು ಹಂಗ ನಾವ್ ಹೆಂಗ್ ನೆನಪಿಟ್ಕೋಬಹುದು ಅನ್ನೋದ ನೋಡ್ರಿ. ಆರೆಂಜಸ್, ಕೊಡಗು. ಈಗ ಇದ ಶಾರ್ಟ್ಕಟ್ನಾಗ ಹೆಂಗ್ ಬರಿಬಹುದು? ಓಕೆ ಅಂತ ಹೇಳಿ ಬರಿಬೋದಾ? ಓಕೆ ಅಂತ ಹೇಳಿ ಬರಿಬೇಡ್ರಿ. ಆದ್ರ ಕ್ವಶನ್ ಒಳಗ ಆರೆಂಜಸ್, ಓ ಸ್ಟ್ಯಾಂಡ್ಸ್ ಫಾರ್ ಓ ಅಂದ್ರೆ ಆರೆಂಜಸ್ ಅಂತ ಹೇಳಿ ಹೇಳ್ತೀವಿ. ಕೆ ಅಂದ್ರೇನು? ಕೊಡಗು. ಹಿಂಗ ಒಂದೊಂದಿಷ್ಟು ಕೀವರ್ಡ್ಸ್ ಮಾಡಿ ಹಿಂಗೊಂದಿಷ್ಟು ಶಾರ್ಟ್ಕಟ್ ಒಳಗ ನಿಮಗ್ ಉಳಿಯೋ ಹಂಗ ಅದ್ ಬರೋದು ನಾ ಮಾಡ್ತೀನಿ ಇದ್ರ ವಿಡಿಯೋದಾಗ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಸೊ ನೆಕ್ಸ್ಟ್ ಏನದಪ್ಪ ಅಂತ, ಇರಿಗೇಷನ್ ಪ್ರಾಕ್ಟೀಸ್ ಡೂ ಫಾರ್ಮರ್ಸ್ ಫಾಲೋ ಟು ಪ್ರಿವೆಂಟ್ ಎಕ್ಸೆಸಿವ್ ಯೂಸೇಜ್ ಆಫ್ ವಾಟರ್. ಸೊ ಇರಿಗೇಷನ್, ನೀರಾವರಿ. ಈಗ ಫಾರ್ಮರ್ಸ್, ರೈತರು ಏನ್ ಮಾಡ್ತಾರ, ಬೇಸ್ ಆಫ್ ವಾಟರ್, ಈಗ ಹೊಲ ಇರ್ತಾವ, ಹೊಲದ ಒಳಗೆ ಬಹಳಷ್ಟು ನೀರು ವೇಸ್ಟ್ ಆಗ್ಬಾರ್ದು, ಅದ ಉಳಿತಾಯ ಮಾಡಬೇಕು ಅಂತ ಹೇಳ್ಕೊಂಡು ರೈತರು ಏನ್ಬಹುದು, ಯಾವ್ದು ಪ್ರೊಸೆಸ್ ಅನ್ನ ನಾವು ಇರಿಗೇಷನ್ ಸಿಸ್ಟಮ್ ಅನ್ನ ಅವ್ರು ಫಾಲೋ ಬಹುದು ಅನ್ನೋ ಹಂಗ ಯಾವ್ದು ಇರಿಗೇಷನ್ ಸಿಸ್ಟಮ್ ಅನ್ನ ಫಾಲೋ ಮಾಡಬಹುದು ಅನ್ನೋ ಆಪ್ಷನ್ಸ್ ಕೊಟ್ಟಾರಿಲ್ಲ. ಈಗ ಇದನ್ನ ನಾವೊಂದ್ ಸಣ್ಣದ ಎಕ್ಸಾಂಪಲ್ ಕೊಡಿ, ಅವಾಗ ಈ ಕ್ವಶನ್ ನಿಮಗ್ ಅರ್ಥ ಆಗ್ತದೆ. ಈಗ ನನಗರ ಫುಲ್ ನೀರಡಿಕೆ ಆಗಿದೆ, ಬಹಳ ಬಾಯಾರಿಕೆ ಆಗಿದೆ, ನನಗೆ ದಾಹ ತೀರ್ಬೇಕಾಗ್ಯದ. ಈಗ ದಾಹ ತೀರ್ಬೇಕು ಅಂತಂದ್ರೆ ನಾ ಏನ್ ಮಾಡ್ಬೇಕು? ನೀರ್ ಕುಡಿಬೇಕು. ನೀರ್ ಕುಡಿಬೇಕಪ್ಪ, ಅದನ್ ಬಿಟ್ಟು ನಾ ಹೋಗಿ ಮಳಿ ಒಳಗ್ ನಿಂತ್ನಿ ಅಂದ್ರ ದಾಹ ತೀರ್ತದ? ಇಲ್ಲ. ಅದ ಹೋಗಿ ಇದ್ರೊಳಗ್ ಶಾವ್ ನಿಂತ್ನಿ ಅಂತಂದ್ರ ದಾಹ ತೀರ್ತದ? ಅದು ಇಲ್ಲ. ಅದಕ್ಕೆ ಫಸ್ಟ್ ಸ್ಟಾಪ್ ಕೊಟ್ಟಾರ ಸ್ಪ್ರಿಂಕ್ಲರ್ ಅಂಡ್ ಡ್ರಿಪ್ ಇರಿಗೇಷನ್. ಸ್ಪ್ರಿಂಕ್ಲರ್ ಅಂತಂದ್ರೆ ನಿಮ್ದು ಇದ್ರೊಳಗೆ ನೋಡೋದಾದ್ರೆ ಶಾವರ್, ಅಂಡ್ ಇರಿಗೇಷನ್ ಅಂತಂದ್ರ ಏನಂದ್ರ ಈಸಿ ವೇ ಒಳಗೆ ಆಗುವಂಗ. ಈಗ ನಾವೊಂದ್ ಒಂದ್ ಲೋಟ ನೀರ್ ತಗೊಂಡೆ ಅಂತಂದ್ರ, ಇಫ್ ಐ ಟೇಕ್ 1 glass ವಾಟರ್, ದೆನ್ ಐ ಥಿಂಕ್ that of water should be considered as irrigation for plants. And shower of sprinkler is said to be a shower. Okay, then fed farming ಅಂತಂದ್ರ, ಈಗ ನಂಗೆ ಬಾಯಾರಿಕೆ ಆಗ್ಯದ, ಮಳಿ ಒಳಗ್ ನಿಂತಿ ಅಂದ್ರೆ ಏನು, ನನ್ ದಾಹ ತೀರ್ಥ ಇಲ್ಲ. ಇರಿಗೇಷನ್ ಫಾರ್ ಅಂದ್ರ ಗ್ಲಾಸ್ ಆಫ್ ವಾಟರ್, ಅದ್ರೊಳಗೆ ನೀರ್ ಹಾಕೊಂಡು ನನಗ್ ಬಾಯಾರಿಕೆ ತೀರುದವ ಒಂದ್ ಗ್ಲಾಸ್ ಒಳಗೆ ಹಾಕೊಂಡು ಅದನ್ನ ಕುಡ್ದಾಗ ಮಾತ್ರ ನನಗೆ ದಾಹ ತೀರ್ತದೆ. ಡ್ರೈ ಲ್ಯಾಂಡ್ ಫಾರ್ಮಿಂಗ್, ಹಿಂಗ್ ಒಣವಂತ್ರು ಬಿಸಿಲ್ ಅದ, ಇದು ಸಮರ್ ಅದ, ಸಮರ್ ಒಳಗ್ ನಾವು ನಿಂತೀವಿ ಅಂತ ನಮ್ ದಾಹ ತೀರ್ತದ? ನೋ. ಸೊ ಅದಕ್ಕೆ ನಾ ಏನು, ಒಂದು ಗ್ಲಾಸ್ ಆಫ್ ವಾಟರ್ ತಗೊಂಡು ನಾ ಅದನ್ನ ಕುಡ್ದಾಗ ಮಾತ್ರ ನನ್ ದಾಹ ತೀರ್ತದ. ಅದೇ ರೀತಿ ಮಳಿ ಒಳಗ್ ನಿಂತಿದ್ರ ನೀರ್ ಬೀಳು ಹಂಗ ಅಲ್ಲಿ ನೀರ್ ಆದ್ರೆ ಉಪಯೋಗಕ್ಕೆ ಬೇಕಾಗಿರುವಂತಹ ನನ್ನ ಅವಶ್ಯಕತೆ ಎದಕ್ಕದ,
ನನ್ನ ದಾಹ ತೀರ್ಲಿಕ್ಕೆ, ನನಗ್ ಬಾಯಾರಿಕೆಯನ್ನ ಹೋಗಲಾಡಿಸ್ಲಿಕ್ಕೆ ನೀರ್ ಆಗ್ಯಾವ, ಅದನ್ನ ಬಿಟ್ಟು ನೀರ್ ವೇಸ್ಟ್ ಮಾಡಿ ಇಟ್ಸ್ ನಾಟ್ ಆಫ್ ಯೂಸ್. ಅದಕ್ಕ ಇಲ್ಲಿ ಏನ್ ಆಪ್ಷನ್, ಫಸ್ಟ್ ಆಪ್ಷನ್ ಏನಂದ್ರೆ ಸ್ಪ್ರಿಂಕ್ಲರ್ ಅಂಡ್ ಡ್ರಿಪ್ ಇರಿಗೇಷನ್. ಸ್ಪ್ರಿಂಕ್ಲರ್ ಅಂಡ್ ಡ್ರಿಪ್ ಇರಿಗೇಷನ್, ಶವರ್ ಮ್ಯಾಲೆ ನೀರು ಶವರ್ ಬೀಳದ, ನಾ ಇಲ್ಲಿ ತಳಗ್ ನೀರ್ಲಿಕತ್ತೀನಿ, ವೇಸ್ಟ್ ಆಗ್ತಿಲ್ಲ ನೀರು. ಹೆಂಗಂತಂದ್ರೆ ನೀರ್ ನಮ್ಗ್ ಬಾಳ ಆಗ್ತದ, ಆದ್ರೆ ಎಕ್ಸ್ಟ್ರಾ ಬ್ಯಾಡಾದ ನೀರ್ ವೇಸ್ಟ್ ಆಗ್ಲೋ ಇಲ್ಲೋ, ಪ್ಲಾಂಟಿಗೂ ಹಂಗೇನೆ. ಏನ್ ಮಾಡ್ತಾರಪ್ಪ ಅಂತ ನಿಮ್ಗೆ ಅಡ್ಡಿ ಕೊಡ್ಲಿಕ್ಕೆ, ಈಗ ಇದು ಒಂದು ಪ್ಲಾಂಟ್ಸ್ ಅಲ್ಲಿ ತಿಳಿದ್ರಿ ಅಂತಂದ್ರ ಈ ಪ್ಲಾಂಟ್ ಈಗ ಡ್ರಿಪ್ ಇರಿಗೇಷನ್ ಅಂದ್ರ ಇಲ್ಲಿ ಒಂದು ನಮ್ಗೆ ರೂಟ್ಸ್ ಇದಾವ. ಇಫ್ ವಿ ಅಸ್ಯೂಮ್ ದಿಸ್ ಆನ್ ಅ ಪ್ಲಾಂಟ್, ಸೊ ಹಿಯರ್ ಡ್ರಿಪ್ ಇರಿಗೇಷನ್ ಪೈಪ್ ಲೈಕ್ ಸಿಸ್ಟಮ್. ಇಲ್ಲಿ ಅದರ ತಳಗ ಅದರ ಬೇರಿಗೆ ಏನ್ ಮಾಡಿರ್ತಾರ, ಒಂದು ಪೈಪ್ ಅನ್ನ ಅಟ್ಯಾಚ್ ಮಾಡಿರ್ತಾರ. ಆ ಪೈಪ್ ದಿಂದ ಹನಿ ಹನಿ ನೀರ್ ಹೊಂಟಿರ್ತಾವ. ಅವಾಗ ಮಾತ್ರ ಆ ಬೆಳೆಗಳಿಗೆ, ಆ ಸಸ್ಯಕ್ಕೆ ಬೇಕಾದಂತಹ ನೀರ ಅವಶ್ಯಕತೆ ಅದ ಅಷ್ಟ, ಯಾವುದು ಒಂದ್ ಹನಿ ಆಗ್ಲಾರ್ದಂಗ ಅದಕ್ಕ ಅದನ್ನ. ಈಗ ಡ್ರಿಪ್ ಇದು ಸ್ಪ್ರಿಂಕ್ಲರ್ ಅಂದ್ರೇನು, ಇದು ಸ್ಪ್ರಿಂಕ್ಲರ್ ಏನ್ ಇರ್ತದಂತ ಇಲ್ಲಿ ವಾಟರ್ ಆಗ್ತಿರ್ತದೆ, ಹಿಂಗೆಲ್ಲ ಚಿಮ್ತದ ನೀರು. ಅದು ಪ್ಲಾಂಟಿಗೆ ಹೋಗೋದ್ಗಿಂತ ಮುಂಚೆ ಅದೇನಾಗ್ತದ, ಸಸ್ಯದ ಮ್ಯಾಲೆ ಬೀಳ್ತದ. ಸಸ್ಯದ ಮ್ಯಾಲೆ ಬೀಳ್ತಾ ಮುಂಚೆ ಅದೇನ ತಳಗ್ ಹೋಗಿ ಅದೋ ತನಕ ಬಹಳಷ್ಟು ನೀರ್ ಆಗಿರ್ತಾವ. ಅದಕ್ಕ ಫಸ್ಟ್ ಅಲ್ಲ ಈಗ ಒಂದು ಸಂಖ್ಯೆ ಹೇಳಿ ತಿಳ್ಕೊಂಡಿದ್ರ, ಈಗ ಮಳಿ ಬರ್ತಿರ್ತದ, ಇಲ್ಲಿ ಮಳಿ ಬರಬೇಕಾದ್ರ ಅದಕ್ಕೆ ಪ್ಲಾಂಟಿಗೆ ಬೇಕು. ಆದ್ರ ಜೋರ್ ಮಳಿ ಆತು, ಹೆವಿ ರೈನ್, ಇನ್ ಕೇಸ್ ಆಫ್ ಹೆವಿ ರೈನ್ ಆಗ ಎಕ್ಸೆಸ್ ಆಫ್ ಸಾಯಿಲ್ ವಿಲ್ ಬಿ ವೇಸ್ಟೆಡ್ ಅಂಡ್ plant does not get a required amount of minerals, water and etc. ಸೊ ಅದಕ್ಕೆ ರೇನ್ ವಾಟರು ಅಲ್ಲ. ಈಗ ನೆಕ್ಸ್ಟ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್. ಡ್ರಿಪ್ ಇರಿಗೇಷನ್ ಅಂತ ಇಲ್ಲಿ ಎಷ್ಟು ಬೇಕು ಅಷ್ಟ ವಾಟರ್ ಅನ್ನ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದರಿಂದ ನಮಗ ಒಂದು ವೇಸ್ಟ್ ಆಗ್ಲಾರ್ದನ್ ಈ ಪ್ಲಾಂಟಿಗೆ, ಈ ಸಸ್ಯ ಇದನ್ನ ಮಾಡುದ್ರ ನಾವು ನೀರನ್ನ ಸೇವ್ ಮಾಡಬಹುದು. ಎಕ್ಸೆಸ್ ಆಫ್ ವೇಸ್ಟ್ ಅನ್ನ ನಾವು ಪ್ರಿವೆಂಟ್ ಮಾಡುದು. ದ ಪ್ರಿವೆಂಟ್ wastage of excess water can be prevented by using drip irrigation over here. So option number C, drip irrigation farming system is correct option. So next we will move on to the next question, that is so third question is cattle sericulture keeping this growing crops on farms doing. What does it mean? There is a one farmer, he is keeping his crops and he is growing his crops in one farm, and besides with that he is also doing beekeeping, honey bee farming, poultry means hens and and cattle farming means like sheep, and sericulture means silk culture. So along with that he is doing these business also. Along with the crop growing, he is also doing all these livestocking. So what is the farming? What does this say to be? First option, mixed farming, horticulture farming, rain fed farming, none of the above. So mixed farming, farmer can do all types of farming in a one land. Mixed, like all the lighting and all growing crops. Horticulture means it is a farming. Horticulture farming means it is a farming that related or that is deals with the growing of show plants, growing on like flower and all these said to be a horticulture. Rain fed farming, the farm or the crops that are grown will be dependent on rain. ಮಳಿ ನೀರಿನ ಮೇಲೆ ಅವಲಂಬಿತವಾದಂತ ಲ್ಯಾಂಡ್ ಗೆ ನಾವು ರೇನ್ ಫೆಡ್ ಫಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಮಿಕ್ಸ್ಡ್ ಫಾರ್ಮಿಂಗ್ ಅಂತಂದ್ರೇನು, ಒಂದ್ರ ಒಳಗನ ಮಿಕ್ಸ್ ಹಾಕೋದು. ಹಾರ್ಟಿಕಲ್ಚರ್ ಅಂತಂದ್ರ ಆ ಫಾರ್ಮಿಂಗ್ ಒಂದು ವ್ಯವಸಾಯದ ಒಳಗ ನಾವು ಒಂದು ಆಗಿರ್ಲಿ ಅಥವಾ ಶೋ ಮಾಡುವಂತಹ ವಸ್ತುನ ತಯಾರಿಸುವುದಕ್ಕೆ ಹಾರ್ಟಿಕಲ್ಚರ್ ಫಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಆದ್ರೆ ಮುಂಚೆ ಫಸ್ಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಏನದ ಕ್ವಶನ್? ಕ್ಯಾಟಲ್ ಅಂತಂದ್ರೇನು ಆಗಿರ್ಬೋದು, ಅಥವಾ ಒಂದ್ ಹಸು ಅಥವಾ ಆಗಿರ್ಬೋದು, ಇವನ್ನೆಲ್ಲ ಇರ್ತಾವ. ಇದಕ್ಕೆ ಏನಂತಾರೆ, ಇಂಥ ಸಾಕಾಣಿಕೆಗೆ ಇಂಥವು ಏನಾದ್ರು ಅದರ್ ನಾವು ಫಾರ್ಮಿಂಗ್ ಅಂತಂದ್ರೆ ಅದಕ್ಕೆ ಕ್ಯಾಟಲ್ ಫಾರ್ಮಿಂಗ್ ಅಂತ ಹೇಳಿ ಕರೀತಾರೆ. ಪೌಲ್ಟ್ರಿ ಅಂತಂದ್ರ ಸಾಕಾಣಿಕೆ ಅಂತ ಹೇಳಿ ಕನ್ನಡದೊಳಗೆ ಕರೀತಾರೆ. ಸಿರಿಕ್ ಅಂತಂದ್ರ ರೇಷ್ಮೆಯ ಒಂದು ಕಲ್ಚರ್, ರೇಷ್ಮೆಯ ಒಂದು ಸಾಕಾಣಿಕೆಗೆ ನಾವು ಕಲ್ಚರ್ ಅಂತ ಹೇಳಿ ಕರಿತೀವಿ. ಬೀ ಕೀಪಿಂಗ್ ಅಂತಂದ್ರ ಹನಿ ಬಿ, ಜೇನುದ ಸಾಕಾಣಿಕೆ, ಅಲ್ಲಿ ಜೇನುತುಪ್ಪ ತೆಗೆಯೋದಾಗಿರ್ಲಿ ಅಂತದ ಸಾಕಾಣಿಕೆ ಬೀ ಕೀಪಿಂಗ್ ಅಂತ ಕರಿತೀವಿ. ಬಿಸೈಡ್ಸ್ ಗ್ರೋವಿಂಗ್ ಕ್ರಾಪ್ಸ್ ಆನ್ ಫಾರ್ಮ್ಸ್, ಅದ್ರ ಜೊತೆಗೇನ ಅದ್ರ ಬಾಜು ಗಿಡಗಳಿರ್ತಾವ, ಅದ್ರ ಜೊತೆಗೇನ
ಕ್ರಾಪ್ಸ್ ಆಗಿರ್ಬೋದು ಅಥವಾ ಯಾವ್ದಾರ ಏನು ಬೆಳೆಗಳನ್ನ ಇಲ್ಲೇನದ ಏನು ಬೆಳಿತಾನ ಈ ಕಡೆ ಸ್ಟಾಕಿಂಗ್ ಇಲ್ಲಿ ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕುರಿಗಳ ಸಾಕಾಣಿಕೆ ಇವು ಎಲ್ಲ ಮಿಕ್ಸ್ ಇರೋದ್ರಿಂದ ನಮಗೆ ಕ್ವಶನ್ ಒಳಗನ ಅರ್ಥ ಆಗ್ತದೆ. ಇಟ್ ಈಸ್ ಅ ಮಿಕ್ಸ್ಡ್ ಫಾರ್ಮಿಂಗ್. ಆ ಒಂದೇ ಶೋ ಸಾಮಾನು ಬೆಳೆದಿದ್ದಪ್ಪ, ರೈತ ಇದ್ದಾನ ಬರೀ ಹೂ ಬೆಳೆಯಲಿ ಅಥವಾ ಯಾವುದೋ ಒಂದು ಡೆಕೋರೇಷನ್ ಐಟಮ್ಸ್ ಆಗಿರ್ಲಿ ಅದನ್ನಷ್ಟೇ ಬೆಳೆದಿತ್ತಂದ್ರ ಅದೇನಾಗ್ತದ ಹಾರ್ಟಿಕಲ್ಚರ್ ಫಾರ್ಮಿಂಗ್ ಹೇಳಿ ಆಗಿರ್ತದ. ರೇನ್ ಫೆಡ್ ಫಾರ್ಮಿಂಗ್, ಈಗ ಬರೀ ಅದ ಮಳಿ ಮೇಲೆ ಅವಲಂಬಿತವಾದ ಯಾವುದೋ ಒಂದು ಕ್ರಾಪ್ ಆಗಿರ್ಲಿ, ಯಾವುದೋ ಒಂದು ಬೆಳೆ ಇರಬಹುದು, ಅದನ್ನ ಬೆಳೆ ಅಂತಂದ್ರ ಅವಾಗ ಏನಾಗ್ತದ ರೇನ್ ಫಾರ್ಮಿಂಗ್ ಅಂತ ಹೇಳಿ ಆಗ್ತದ. ಆದ್ರ ಅವ ಏನ್ ಮಾಡ್ಲಿಕ್ಕತ್ತಾನ, ಎಲ್ಲಾ ಕ್ರಾಪ್ಸು, ಎಲ್ಲಾ ಲೈಫ್ ಸ್ಟಾಕ್ಸ್, ಎಲ್ಲಾ ಸಾಕಾಣಿಕೆಗಳನ್ನು ಮೇಂಟೈನ್ ಮಾಡಿ ಎಲ್ಲವನ್ನು ನಿಭಾಯಿಸ್ಕೊಂಡು ಒಂದೊಳಗೆ ಮಾಡ್ಕೊತ ಹೊಂಟ ಅದೇನಾಗ್ತದ, ದಟ್ ಈಸ್ ಕಾಲ್ಡ್ ಆಸ್ ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ ಫಾರ್ಮಿಂಗ್ ಅಂತ ಹೇಳಿ ಕರೀ. ದಿಸ್ ದಿ ಆಪ್ಷನ್. So next we will move on to the next question, that is fourth question. Which type of farming are the farmers mostly dependent on in Kalburgi district? So in a Kalburgi district, the question, first we should understand what the question say. So question is asking to our answer to our. So in Kalburgi district, which type of farming farmers, in Kalburgi district the farmers is dependent on which type of farming? And ಕಲಬುರಗಿ ಡಿಸ್ಟ್ರಿಕ್ಟ್ ಒಳಗ ಅಲ್ಲಿ ಇರುವಂತಹ ರೈತರು ಫಾರ್ಮರ್ ಯಾವ ಒಂದು ಸಾಕಾಣಿಕೆ, ಯಾವ ಒಂದು ವ್ಯವಸಾಯದ ಮೇಲೆ ಅವಲಂಬಿತವಾಗಿದ್ದಾರೆ ಅಂತ ಹೇಳಿ ಕ್ವಶನ್ ಕೇಳ್ಯಾರ. ಈಗ ನಮಗ ಈಗ ಏನದ ಕೀವರ್ಡ್ ನೋಡ್ರಿ, ಕಲ್ಬಿ. ಈಗ ಕಲಬುರ್ಗಿ ಅಂತ ಹೇಳಿ ಇದು ಊರದ ಡಿಸ್ಟ್ರಿಕ್ಟ್. ಸೊ ಫಸ್ಟ್ ವಿ ಥಿಂಕ್ ವಾಟ್ ಟೈಪ್ ಆಫ್ ಕಲ್ಚರ್ ಈಸ್ ದೇರ್ ಇನ್ ದಿ Kalburgi. So Kalburgi means the hottest place and it ranks so much in summer season. So heavy summer is there in the Kalburgi. So the rain or the crops which grown on rain be dependent on the place. ಸೊ ಹಿಯರ್ ನಾ ಏನ್ ಹೇಳ್ತೀನಂದ್ರ ಕಲಬುರ್ಗಿ ಒಳಗೆ ಏನದ ಬಹಳ ಬಿಸಿಲು ಇರ್ತದ, ಅಲ್ಲಿ ಏನದ ಬಹಳಷ್ಟು ಬಿಸಿಲು ಇರ್ತದ, ಬಹಳಷ್ಟು ವಾತಾವರಣ ಏನಂತಾರ ಡ್ರೈ ಆಗಿರ್ತದ, ಒಣ ಇದು ಇರೋದ. ಅಲ್ಲಿ ಮಳಿ ಕಡಿಮೆ ಇರುತ್ತೆ. ಅಲ್ಲಿ ಮಳಿ ಕಡಿಮೆ ಇರೋದ್ರಿಂದ ಮಿಕ್ಸ್ ಫಾರ್ಮಿಂಗ್ ಅಂತಂದ್ರೆ ಏನು, ಡಿಪೆಂಡೆಂಟ್ ಆನ್ ಮಿಕ್ಸ್ಡ್ ಫಾರ್ಮಿಂಗ್. ವಾಟ್ ಟೈಪ್ ಆಫ್ ಫಾರ್ಮಿಂಗ್? ಲೈಫ್ ಸ್ಟಾಕ್ಸ್. So in summer there is a summer in Kalburgi. So in order to keep to maintain livestock, sheep, goat and all, cow and ox, all farming we depend on that farming in Kalburgi. Then it is very difficult to provide a water in summer season. So mixed farming is not much sufficient in Kalburgi district. And next one is horticulture. So most of the horticulture that deals with the decoration, growing of decoration crops like flowers and all, etc., etc. Horticulture is dependent, or horticulture not deals with atmosphere. Very dry climate and like very hot is not suitable for climate. Horticulture, the decoration items or the decoration crops are not suitable for the climate that is present in Kalburgi. And rain-fed farming. Rain-fed farming means at the time of rainy season, there is a rain in the Kalburgi. So in place of all these farming, the farmer present in the Kalburgi is dependent on the rain-fed farming. So that is rain fed farms. The option is correct. ಅಂದ್ರೆ ನಾ ಈಗ ಇನ್ನೊಮ್ಮೆ ನೋಡ್ರಿ, ಕಲಬುರ್ಗಿ ಒಳಗಿರುವಂತ ರೈತರು ಫಾರ್ಮರ್ಸ್ ಯಾವ ವ್ಯವಸಾಯ ಮೇಲೆ ಡಿಪೆಂಡ್ ಇದ್ದಾರ ಅಂತ ಹೇಳಿ ಕ್ವಶನ್. ಈ ಕ್ವಶನ್ ಅನ್ನ ಅಟೆಂಪ್ಟ್ ಮಾಡೋಕೆ ಮುಂಚೆ ನಾವ್ ಏನ್ ತಿಳ್ಕೊಬೇಕು, ಕಲಬುರ್ಗಿ ಒಳಗೆ ಎಂತ ವಾತಾವರಣ ಅದ, ಅಲ್ಲಿ ಬೆಳಿಲಿಕ್ಕೆ ವಾತಾವರಣ ಯಾವ ರೀತಿ ಸೂಟೇಬಲ್ ಅದ. ಈಗ ನಾವು ನೋಡಿದ್ವಿ ಹಿಂದಿನ ಕ್ವಶನ್ ಒಳಗೆ ಮಿಕ್ಸ್ಡ್ ಫಾರ್ಮಿಂಗ್, ಹಾರ್ಟಿಕಲ್ಚರ್ ಫಾರ್ಮಿಂಗ್ ಅಂಡ್ ರೇನ್ ಫೆಡ್ ಫಾರ್ಮಿಂಗ್ ಅಂತ ಹೇಳಿ ಒಂದ್ 3-4 ಹಿಂಗ್ ನೋಡಿದ್ವಿ. ಈಗ
ಮಿಕ್ಸ್ಡ್ ಫಾರ್ಮಿಂಗ್ ಒಳಗೆ ಲೈವ್ ಸ್ಟಾಕ್ಸ್ ಅಂದ್ರೇನು, ಈಗ ಆಕಳ ಸಾಕಬಹುದು ಅಥವಾ ಒಂದು ಕುರಿಗಳ ಸಾಕಾಣಿಕೆ ಆಗಿರ್ಬೋದು, ಕೋಳಿಗಳ ಸಾಕಾಣಿಕೆ ಆಗಿರ್ಬೋದು. ಅಲ್ಲಿ ಬಹಳಷ್ಟು ಡ್ರೈ ಇರೋದ್ರಿಂದ, ಒಣ ಇರೋದ್ರಿಂದ, ಅಲ್ಲಿ ಬಹಳಷ್ಟು ಬಿಸಿಲು ಇರೋದ್ರಿಂದ ಹಿಂಗ ಅವ್ರು ಮಿಕ್ಸ್ಡ್ ಫಾರ್ಮಿಂಗ್ ಕ್ರಾಪ್ ಬೆಳಿಬಹುದು ಏನೋ ಒಂದ್ ಇದನ್ ಮಾಡ್ಕೊಂಡು. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಇವು ಲೈಫ್ ಎಲ್ಲ ಬರ್ತಾವ. ಹಿಂಗ ಕೋಳಿ ಸಾಕೆ ಅಥವಾ ಹಿಂಗ ಏನೋ ಒಂದು ಲೈವ್ ಸ್ಟಾಕ್ ಅವ್ರು ಏನಾದ್ರು ಸ್ಟಾರ್ಟ್ ಇದ್ರು ಅಂತಂದ್ರ ಅಲ್ಲಿ ವಾತಾವರಣಕ್ಕ ಅಲ್ಲಿಗೆ ಅವಕ್ಕ ಹೊಂದಿಕೆ ಆಗಂಗಿಲ್ಲ, ಅವಕ್ಕ ನೀರಿಗೆ ಆಗಬಹುದು. ಅದಕ್ಕ ಏನ್ ಮಾಡಂಗಿಲ್ಲ ರೈತರು ಕಲಬುರಗಿ ಒಳಗ ಮಿಕ್ಸ್ ಫಾರ್ಮಿಂಗ್ ಒಳಗ ಹೋಗಂಗಿಲ್ಲ, ಮಿಕ್ಸ್ಡ್ ಫಾರ್ಮಿಂಗ್ ತಂಟೆಕ್ ಹೋಗಂಗಿಲ್ಲ. ಅವ್ರು ಅಲ್ಲಿ ಡಿಪೆಂಡ್ ಆಗಿಲ್ಲ. ಆಪ್ಷನ್ ಅಂತೂ ಕ್ಲೋಸ್ ಆತ. ಈಗ ನೆಕ್ಸ್ಟ್ ಏನ್ ಮಾಡ್ತಾರಂತಂದ್ರ ಹಾರ್ಟಿಕಲ್ಚರ್ ಅಂದ್ರು ಅದ್ರ ಒಳಗೆ ಡೆಕೋರೇಷನ್ ಐಟಮ್ ಇರ್ತಾವ. ಡೆಕೋರೇಷನ್ ಬೇಕಾಗುವಂತಹ ಬೆಳೆಗಳು ಏನ್ ಬರ್ತಾವ, ಲೈಕ್ ಹೂ ಆಗಿರ್ಬೋದು, ಇಂಥವ್ ಏನ್ ಇರ್ತಾವ ಅದು ತಾವು ಅತಿ ಬಿಸಿಲಾತಂದ್ರ ಹೂ ಅದು ಬೆಳೆದಿದ್ದೆಲ್ಲ ಒಣಗಿ ಹೋಗ್ತಾವ. ಅಂತ ಡ್ರೈ ಪ್ಲೇಸಸ್ನಾಗ ಹೂ ಬೆಳಿಲಿಕ್ಕೆ ಅವಕಾಶ ಇರಂಗಿಲ್ಲ. ಅದಕ್ಕೆ ಏನಾಯ್ತು, ಹಾರ್ಟಿಕಲ್ಚರ್ ಫಾರ್ಮಿಂಗಕ್ಕೂ ಅವರು ಡಿಪೆಂಡ್ ಆಗಿರಂಗಿಲ್ಲ. ಇನ್ನು ಏನಪ್ಪಾ ಅಂತಂದ್ರ ರೇನ್ ಫೆಡ್ ಫಾರ್ಮಿಂಗ್. ಮಳಿಗಾಲ ಬರಬೇಕು, ಮಳಿಗಾಲ ಒಳಗೆ ಯಾವ ಬೆಳೆವನ್ನ ಬೆಳಿಬೇಕನ್ನೋದು ನೋಡ್ಕೊಂಡಿರ್ಬೇಕು. ಮಳಿಗಾಲ ಒಳಗ್ ಬರುವಂತಹ ಬೆಳೆ ಅವರು ಬೆಳೆಕು. ಅಂದ್ರೆ ತೊಗರಿ ಏನಾಗ್ತಾವ ಮಳಿಗಾಲ ಒಳಗ್ ಬೆಳಿತಾವ. ಅದಕ್ಕೆ ಅವ್ರ ಏನ್ ಮಾಡ್ತಾರ, ಕಲಬುರ್ಗ ಮಳಿಗಾಲದ ಒಳಗ್ ಬೆಳೆಯುವಂತಹ ಬೆಳೆ ಮೇಲೆ ಮಾತ್ರ ಡಿಪೆಂಡ್ ಆಗಿರ್ತಾರೆ. ಇವ್ಯಾವು ಇದ್ರ ಮೇಲೆ ಆಗಿರಂಗಿಲ್ಲ. ದ ಫಾರ್ಮರ್ಸ್ ಇನ್ ದಿ ಕಲಬುರ್ಗಿ ಆರ್ ಡಿಪೆಂಡೆಂಟ್ ಆನ್ ಓನ್ಲಿ ರೆಡ್ ಫೆಡ್ ಫಾರ್ಮಿಂಗ್. So the crops which under rain, so the crops which grow under rain and the rainy season, that crop is only suitable for climate present in the Burgi. This is the fourth question. Let's move on to the fifth question. Okay, next, which food items known as friends of drought and rain? Drought means there is no rain, there is no like atmosphere is like very dry, and all these situations we call it as drought. ಕನ್ನಡದಾಗ ಏನಂತ ಕರಿತೀವಿ, ಬರಗಾಲ. So in drought season, if drought occurs, it is not a season. In case of less rain and in of no rain, in that case that drought occurs. So in drought, in the situation of drought, which type of foods we can ಅಂದ್ರ ಕಾಲದ ಒಳಗೆ ಬೆಳೆಯುವಂತಹ ಬೆಳೆಗಳು ಅನ್ನ ನೋಡುದ್ರ ಆಪ್ಷನ್ಸ್ ಏನ್ ಕೊಟ್ಟಾರ, ಸೀಡ್ಸ್, ಸಿರಿಲ್ಸ್, ಪಲ್ಸಸ್, ಗ್ರೀನ್ಸ್. ಸೀಡ್ಸ್, ಆಯಿಲ್ ಸೀಡ್ಸ್ ಅಂದ್ರೇನು, ಎಣ್ಣೆಗಾಗಿರುವಂತಹ ಪದಾರ್ಥಗಳು ಅಂತಂದ್ರೆ ಲೈಕ್ ಸೋಯಾಬೀನ್ ಇರ್ಬೋದು. ಆಮೇಲೆ ನೆಕ್ಸ್ಟ್ ಏನಾಗಿರ್ಬೋದು, ಈಗ ಎಣ್ಣೆಯಿಂದ ತಯಾರಿಸ್ತೀವಿ ಶೇಂಗಾ, ಮೀನ್ಸ್ ಗ್ರೌಂಡ್ ನಟ್ಸ್. These are the seeds or these the crop which from which we can collect, from which we extract oil. So that's mean that is it is as oil seeds. The next one is cereals, pulses, grains. So seeds, pulses, and greens. These three are the crops. So these are the crops which we can accept in the season of rain. In the season, rainy season, in the rainy season, in case of rainy season only we can accept these type of crops. But in case of drought, we can't expect these type of oil seeds, pulse, greens. These crops need more water to grow. That's why we can't expect these seeds to grow in a drought. That's why these all options are wrong. So cereals only can go in the drought. Cereals. ಅಂದ್ರೆ ಬರಗಾಲದ ಒಳಗ ಬೆಳೆಯುವಂತಹ ಇದ್ರ ಒಳಗ ಆಪ್ಷನ್ ಅಂತಂದ್ರ ಆಯಿಲ್ಸ್, ಎಣ್ಣೆಗೆ ಬೇಕಾಗುವಂತ ಪಲ್ಸಸ್ ಅಂದ್ರೆ ಕಾಳುಗಳು. ಗ್ರೀನ್ಸ್ ಅಂತಂದ್ರೇನು, ವೆಜಿಟೇಬಲ್ಸ್ ಒಳಗೆ ಗ್ರೀನ್ ಹೇಳಿ ಅಂದ್ರೆ
ತರಕಾರಿಗಳು, ಹಸಿರು ತರಕಾರಿಗಳು, ಸಿರಿಲ್ಸ್, ಇವೆಲ್ಲ 4 ಆಪ್ಷನ್ಸ್ ಕೊಟ್ಟಾರ. ಇದ್ರ ಒಳಗೆ ಅಂತಂದ್ರ ಆಯಿಲ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಗ್ರೀನ್ ಇರ್ಬೋದು. ಈ 3 ಆಪ್ಷನ್ಸ್ ಏನವ ಕೊಟ್ಟಿರುವಂತಹ 3 ಇವು ಬೆಳಿಲಿಕ್ಕೆ ನೀರು ಅಂದ್ರೆ ಮಳೆಗಾಲದಾಗ ಮಾತ್ರ ಬೆಳಿತಾವ, ಬರಗಾಲದೊಳಗೆ ಬೆಳೆಯಂಗಿಲ್ಲ. ಅದಕ್ಕೆ ಆಪ್ಷನ್ ಏನಾಗ್ತದೆ, ಸಿರಿಲ್ಸ್ ಅಂತ ಹೇಳಿ ನಾವು ಹೇಳ್ಬಹುದು. The next question will be, the next question is smallest of molecule density particle, small molecule. So if you consider a matter, so if it is these are molecules. So these are molecules, and also in molecules there is a small molecule atoms are present. So in atom there is a particle is present. This is particle. So by seeing this image we can conclude the answer right now. How? If this is a matter is very big. In that matter there are small molecules are present. So all the molecules in together to form matter, and all the small molecules, atoms to form one molecule. In molecules there are so many small molecules or atoms present. So in one atom there is another small thing is there, that is known as particle. So by seeing this image, the particle is a very small, hence the answer is, hence the particle is very small, hence the option is particle. Means ಒಂದು ಮ್ಯಾಟರ್ ಅನ್ನ ತಗೊಂಡ್ರೆ, ಈಗ ಯಾವುದೇ ಒಂದು ಮ್ಯಾಟರ್ ಅಂತಂದ್ರೇನು? ಸೊ ವಾಟ್ ಈಸ್ ಮ್ಯಾಟರ್ ಈಸ್ ಆಬ್ಜೆಕ್ಟ್ ವಿಚ್ ಬೋತ್ ಸೈಜ್, ಶೇಪ್ ಅಂಡ್ ಆಲ್ಸೋ ವೇಟ್. ಈಗ ಮ್ಯಾಟರ್ ಅನ್ನು ತಗೊಂಡ್ರೆ ಅದಕ್ಕೆ ಸೈಜ್ ಇರ್ತದ, ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇರ್ತದ, ಅದಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ಶೇಪ್ ಇರ್ತದ, ಅದಕ್ಕೆ ನಿರ್ದಿಷ್ಟವಾದಂತಹ ತೂಕ. ಅಂತ ಒಂದನ್ನ ತಗೊಂಡ ಎಲ್ಲ ಮ್ಯಾಟರ್ ಇದರಿಂದ ಚಾಲು ಆಗಿರ್ತದೆ, ಎದರಿಂದ ಫಾರ್ಮ್ ಆಗಿರ್ತಾವ ಅಂತಂದ್ರೆ ಅದು ಮಾಲಿಕ್ಯೂಲ್ಸ್ ಇರ್ತಾವ. ಆ ಮಾಲಿಕ್ಯೂಲ್ಸ್ ದಿಂದ ಒಂದು ಮ್ಯಾಟರ್ ಆಗಿರ್ತದ. ಆ ಮಾಲಿಕ್ಯೂಲ್ಸ್ ಆಗಿರ್ತಾವ, ಅದ್ರಲ್ಲಿ ಆಲ್ ಮಾಲಿಕ್ಯೂಲ್ಸ್ ಇರ್ತಾವ, ಸಣ್ಣ ಸಣ್ಣ ಆಟಮ್ಸ್ ಇರ್ತಾವ. ಆ ಆಟಮ್ಸ್ ಒಳಗೆ ಮತ್ತೆ ಪಾರ್ಟಿಕಲ್ ಅವ, ಅದು ಆಟಮ್ಸ್ ಒಳಗೆ ಮತ್ತೊಂದು ಥಿಂಗ್ಸ್ ಇರ್ತದೆ. ಆ ಥಿಂಗ್ಸ್ ಗೆ ನಾವು ಹೇಳ್ತೀವಿ ಪಾರ್ಟಿಕಲ್. ಮತ್ತೆ ಮ್ಯಾಟರ್ ಇಮೇಜ್ ನೋಡಿದ ಕೂಡ, ಇದೊಂದು ಪಿಕ್ಚರ್ ನೋಡಿದ ಕೂಡ ನಮಗೆ ಗೊತ್ತಾಗ್ತದ ಮ್ಯಾಟರ್ ಒಳಗಿರುವಂತಹ ಯಾವ್ದು ಒಂದು ಸಣ್ಣದ particle, ಯಾವ್ದು ಒಂದು ಸಣ್ಣ ಥಿಂಗ್ ಅನ್ನೋದು ಪಾರ್ಟಿಕಲ್. ನೆಕ್ಸ್ಟ್ we will move on to the next question, that is, in which state of matter are particles are very rare? So first question, there are four of matter. There are 4 states of matter. The first, as all we know that the first state of matter is solid state. The next state of matter is liquid state. And the third state is gaseous. And the fourth state is plasma state. So the question is, among these 4 states of matter, in which state of matter the object, the things are very rare to see? So as we see things in around every day we can see everything. So everything we can see these 3 states. It might be solid state, or it might be a liquid state, or it might be a gaseous. But we can't see a state matter that present in plasma state. So the option is fourth option, that plasma state is answer. Means ಈಗ ನಮಗೆ ಗೊತ್ತಿದ್ದಂಗ ಕ್ವಶನ್ ಏನದ, ಇನ್ ವಿಚ್ ಸ್ಟೇಟ್ ಆಫ್ ಮ್ಯಾಟರ್ ಪಾರ್ಟಿಕಲ್ಸ್ ಆರ್ ವೇರಿ. ಯಾವ ಒಂದು ಸ್ಟೇಟ್ ಒಳಗ ವಸ್ತುಗಳು ಕಡಿಮೆ ಸಿಗ್ತಾವ, ನೋಡ್ಲಿಕ್ಕೆ ಬಹಳ ಕಡಿಮೆ ಅಂತಂದ್ರೆ ನಮಗ್ ಫಸ್ಟ್ ಏನದ, ನಮಗ್ 4 ಸ್ಟೇಟ್ ಗೊತ್ತವ. ಸ್ಟೇಟ್ ಮ್ಯಾಟರ್ ಎಷ್ಟವ? 4 ಅವ. ದಟ್ ಈಸ್ ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗ್ಯಾಸಿಯಸ್ ಸ್ಟೇಟ್, ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳಿ. ಈಗ ನಾವು ದಿನಾ ವಸ್ತುಗಳನ್ನ ನೋಡ್ತೀವಿ, ಬಹಳಷ್ಟು ಥಿಂಗ್ಸ್ ಅನ್ನ ನೋಡ್ತೀವಿ. ಅವಾಗ ಥಿಂಗ್ಸ್ ಅನ್ನ ನೋಡಿದಾಗ ನಮಗ್ ಏನ್ ಸಿಗ್ತದ?
ಸಾಲಿಡ್ ಸ್ಟೇಟ್ ಒಳಗಿದ್ದಿದ್ದು ನೋಡ್ತೀವಿ, ಲಿಕ್ವಿಡ್ ಸ್ಟೇಟ್ ಒಳಗಿದ್ದಿದ್ದು ನೋಡ್ತೀವಿ, ಗ್ಯಾಸಿಯಸ್ ಸ್ಟೇಟ್ ಒಳಗಿದ್ದಿದ್ದು ನೋಡ್ತೀವಿ ವಸ್ತುಗಳನ್ನ. ಬಟ್ ಪ್ಲಾಸ್ಮಾ ಸ್ಟೇಟ್ ಒಳಗಿದ್ದಿದ್ದು ವಸ್ತುಗಳನ್ನ ನಾವು ನೋಡ್ಲಿಕ್ಕೆ ಇಲ್ಲ, ಬಹಳ ಕಡಿಮೆ ಅವ. ಅದಕ್ಕೆ ಇದರ ಆಪ್ಷನ್ ಏನು? ಪ್ಲಾಸ್ಮಾ ಸ್ಟೇಟ್. ನೆಕ್ಸ್ಟ್, ವಿಚ್ ಆಫ್ ಒನ್ ಸ್ಟೇಟ್ಮೆಂಟ್ ಅಬೌಟ್ ಸಾಲಿಡ್ಸ್ ಈಸ್ ಕರೆಕ್ಟ್? So here the question is related to state of matter is solid state. Solid state. As we know, a solid has a definite size and also definite weight. So here they have one 4 options. In that 4 options, you have to find which statement is correct solid. The first option, cubes. Cubes means a solid object or a thing present in solids, have no specific size and shape, has no specific shape and. So if you consider this is a board, so this is in a solid state. So the first option is no specific size and shape is correct for this or the lid. No. Cubes have definite size but no shape. So board definite size is correct, but shape, it has a shape like rectangle. Is it true? So second option is wrong. Cubes have definite shape, but no size. It has the size, but in statement they have given no size. The solid state objects are no size. That the third option is also wrong. Fourth option is cubes have both specific sizes and shape. If consider this is a cube or it is solid, though that solid is having a same size is also same and shape is also definite. Hence both option is ಅಂದ್ರ ಸಾಲಿಡ್ ಅಂತಹ ಒಂದು ವಸ್ತು ಅಂದ್ರ ವಸ್ತು ಒಳಗ ಒಂದಿಷ್ಟು ಕ್ವಶನ್ಸ್ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಾರ. ಆ ಸ್ಟೇಟ್ಮೆಂಟ್ಸ್ ಒಳಗ ಸಾಲಿಡ್ ಸ್ಟೇಟಿಗೆ ಗಟ್ಟಿಯಾಗಿರುವ ಒಂದು ವಸ್ತುವಿಗೆ ಇರುವಂತಹ ಅಂದುಕೊಳ್ಳುವಂತಹ ಒಂದು ಸೆಂಟೆನ್ಸ್ ಅನ್ನ, ಕರೆಕ್ಟ್ ಆದಂತಹ ಸೆಂಟೆನ್ಸ್ ಅನ್ನ, ಸರಿಯಾದ ಸೆಂಟೆನ್ಸ್ ಮಾಡ್ರಿ ಅಂತ ಹೇಳಿ ಕೊಟ್ಟಾರ. ಫಸ್ಟ್ ಕ್ವಶನ್ ಏನದ? ಫಸ್ಟ್ ಸೆಂಟೆನ್ಸ್ ಅದಪ್ಪ ಅಂತ, ಕ್ಯೂಬ್ಸ್ ಹ್ಯಾವ್ ನೋ ಸ್ಪೆಸಿಫಿಕ್ ಸೈಜ್ ಅಂಡ್ ಶೇಪ್. ಈ ಒಂದು ಐಟಮ್ ತಗೊಂಡ್ರಿ, ಒಂದು ಸಾಲಿಡ್ ಏನೋ ಒಂದು ವಸ್ತು ತಗೊಂಡ್ರಿ ಅಂತಂದ್ರೆ ಅದಕ್ಕೆ ಸು ಇಲ್ಲ, ಶೇಪು ಇಲ್ಲ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಬಟ್ ಇದು ರಾಂಗ್. ಯಾಕಂದ್ರೆ ನೀವು ಇದೊಂದು ಆಬ್ಜೆಕ್ಟ್ ಅನ್ನ ಸಾಲಿಡ್ ಸ್ಟೇಟ್ ಒಳಗೆ ತಗೊಂಡ್ರಿ ಅಂತಂದ್ರೆ ಏನಾಗ್ತದ, ಇದಕ್ಕೊಂದು ಸೈಜ್ ಅದ, ಇದಕ್ಕೊಂದು ಶೇಪ್ ಅದ. ಹಂಗಾರ ಫಸ್ಟ್ ಆಪ್ಷನ್ ಅಲ್ಲ. ಎರಡನೇ ಆಪ್ಷನ್, ಕ್ಯೂಬ್ಸ್ ಹ್ಯಾವ್ ಡೆಫಿನೇಟ್ ಸೈಜ್ ಬಟ್ ಶೇಪ್. ಸಾಲಿಡ್ ಸ್ಟೇಟಿಗೆ ಡೆಫಿನೇಟ್ ಸೈಜ್ ಅದ, ಬಟ್ ಶೇಪ್ ಇಲ್ಲ. ಅಂದ್ರೆ ಒಂದು ಬೋರ್ಡ್ ಅಂತ ಹೇಳಿ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಸೈಜ್ ಅದ, ಇಷ್ಟು ಮೀಟರ್ ಅಂತ ಹೇಳಿ ಇದಕ್ಕೆ ಅದ, ಬಟ್ ಯಾವ ಶೇಪ್ ಒಳಗದ ಹೇಳಿ ಹೇಳಿಲ್ಲ. ಇಟ್ ಈಸ್ ಆಲ್ಸೋ ನಾಟ್ ಟ್ರೂ. ಕ್ಯೂಬ್ಸ್ ಹ್ಯಾವ್ ಡೆಫಿನೇಟ್ ಶೇಪ್ ಬಟ್ ನೋ ಸೈಜ್. ಕ್ಯೂಬ್ಸ್ ಇದೊಂದು ತಗೊಂಡ್ರಿ ಅಂತಂದ್ರೆ ಶೇಪ್ ಅದ, ಸೈಜ್ ಇಲ್ಲ. ಇವು ಮೂರು ಆಪ್ಷನ್ ರಾಂಗ್ ಆಗ್ತಾವ. ಅಂದ್ರೆ ಫೋರ್ತ್ ಆಪ್ಷನ್ ಕರೆಕ್ಟ್. ಯಾಕಂದ್ರೆ ಕ್ಯೂಬ್ಗೆ ಒಂದು ಸಾಲಿಡ್ ಅದರದೇ ಆದಂತಹ ನಿರ್ದಿಷ್ಟವಾದಂತಹ ಸೈಜ್ ಅದ ಮತ್ತು ಶೇಪ್ ಅಂತ ಹೇಳಿ ಫೋರ್ತ್ ಆಪ್ಷನ್ ಹೇಳ್ತದೆ. ದಟ್ಸ್ ವೈ ದ ಆಪ್ಷನ್ ನಂಬರ್ 4 is correct. So let's move on to the fourth question, which is very simple. Ninth question, molecular formula of water is H2O. Why? Since in water there are two molecules of hydrogen is present, one molecule of oxygen present. That's why molecular formula is water. Two molecules of hydrogen, one molecule of oxygen present in water. That's the molecular form of water is H2O. And let's move on to the last question of this video. That is 10th question. So which is the small unit element? So we solved one example previously, that is matter very small element or very small particle, smallest part. But in this question they are asking very small unit, not a matter or a part. So always atom. As I told earlier, I told on 6th on solving question, I have explained about very
small unit is atom, but in that atom there is another small part, that is particle. Here they are asking first unit of element is atom. ಅಂದ್ರೆ ಎಲಿಮೆಂಟ್ ಅಂತ ಹೇಳಿ ತಗೊಂಡ್ರಿ ಅಂದ್ರೆ ಅದ್ರ ಒಳಗ ಅತಿ ಚಿಕ್ಕದಾದಂತಹ ಯೂನಿಟ್ ಯಾವುದು ಅಂತ ಹೇಳಿ ಕೇಳ್ಯಾರ. ಆಟಮ್ ಕೊಟ್ಟಾರ, ಎಲಿಮೆಂಟ್ಸ್ ಕೊಟ್ಟಾರ, ಮಿಕ್ಸ್ಚರ್ ಕೊಟ್ಟಾರ. ಎಲಿಮೆಂಟ್ ಆಗ್ಲಿಕ್ಕೆ ಇಲ್ಲ ಅಂದ್ರೆ ನಾವು ಎಲಿಮೆಂಟ್ ಸ್ಮಾಲ್ ಪಾರ್ಟಿಕಲ್ ಹುಡುಕ್ಲಿಕ್ಕೆ ಹೊಂದ್ಮೇಲೆ ಎಲಿಮೆಂಟ್ ಸ್ಮಾಲ್ ಪಾರ್ಟಿಕಲ್ ಆಗ್ತದ. ಹೌದು, ಮಿಕ್ಸ್ಚರ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಅಂಡ್ ಕಂಡ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ದ ಕನ್ಸೆಪ್ಟ್ ಆಟಮ್, ಅಣು. So this is about today's class. In the next video I will be solving more examples and some more questions on marks, and also if time permits I will be also solving 2 marks question. So this is all about it. If anyone not subscribed to channel, please I request every subscribe, and if you have doubt, don't skip any part of this video. If you have any doubt, don't forget to comment. Will be explained other time if you want. ಸೊ ಇಷ್ಟು ಇವತ್ತಿಗೆ. ಈ ನೆಕ್ಸ್ಟ್ ನಾ ಏನು ಹೇಳ್ತೀನಿ ಅಂದ್ರೆ ಇನ್ನೂ ಸ್ವಲ್ಪ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದಿಷ್ಟು ಕ್ವಶನ್ಸ್ ತೆಗೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್.